ಪ್ರೇಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕೊಟ್ಟಂತೆ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಈ ಸಬ್ಕಾಡ್ ನಿರೀಕ್ಷೆ ನುಡಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 3ನೇ ಅಧ್ಯಾಯ 3ನೇ ವಚನ. ಆದರೆ ಯೆಹೋವನೇ, ನೀನು ನನ್ನನ್ನು ಕಾಯುವ ಗುರಾಣಿ, ನೀನು ನನ್ನ ಗೌರವಕ್ಕೆ ಆಧಾರನು, ನನ್ನ ತಲೆಯನ್ನು ಎತ್ತುವಂತೆ ಮಾಡುವವನು ಆಗಿದ್ದಿ. ಹಲ್ಲೆಲೂಯಾ. ನೋಡಿ ಪ್ರಿಯರೇ, ಈ ವಾಕ್ಯದಲ್ಲಿ ದೇವರು ಹೇಳ್ತಾ ಇರುವಂಥ ಮಾತು, ಆತನು ನಮ್ಮನ್ನ ಕಾಯುವಂಥ ಗುರಾಣಿಯಾಗಿದ್ದಾನೆ. ಮತ್ತು ನೋಡುವುದಾದರೆ ನಮ್ಮ ಗೌರವಕ್ಕೆ ಆಧಾರನು ಆತನೇ ಎಂಬುದಾಗಿ. ಹಲ್ಲೆಲೂಯಾ. ಹೌದು ಪ್ರಿಯರೇ, ನಮ್ಮ ಗೌರವಕ್ಕೆ ಆತನೇ ಆಧಾರನಾಗಿದ್ದಾನೆ. ಯಾವ ಜಾಗದಲ್ಲಿ ನಮಗೆ ಗೌರವ ಇಲ್ಲದೆ ಒಂದು ಅಗೌರವದಿಂದ ನಾವು ತುಂಬಿದ್ದೇವೋ, ಒಂದು ವೇಳೆ ಬಂಧುಗಳ ಮಧ್ಯದಲ್ಲಿ, ಸ್ನೇಹಿತರ ಮಧ್ಯದಲ್ಲಿ, ನಿಂದಿಸಿದವರ ಮಧ್ಯದಲ್ಲಿ ಗೌರವ ಹೋಯ್ತಲ್ಲ, ನಮಗೆ ಅವಮಾನವಾಯ್ತಲ್ಲ ಎಂಬುದಾಗಿ ಒಂದು ವೇಳೆ ನೀವು ಚಿಂತಿಸುವುದಾದರೆ, ಖಂಡಿತವಾಗಿಯೂ ನಿಮಗೆ ಈ ಒಂದು ವಾಗ್ದಾನದ ಮಾತು ಅದು ಏನೆಂಬುದಾಗಿ ನೋಡುವಾಗ, ನಿಮ್ಮ ಗೌರವಕ್ಕೆ ಆತನು ಆಧಾರನಾಗಿದ್ದಾನೆ. ಎಲ್ಲಿ ಅಗೌರವವಾಗಿ ನೀವು ನಿಂತಿದ್ದೀರೋ ಅದೇ ಜಾಗದಲ್ಲಿ ಕರ್ತನಾದ ಯೇಸು ಸ್ವಾಮಿ ನಿಮ್ಮನ್ನು ಗೌರವದಿಂದ ತುಂಬಿಸುವ ಆತನಾಗಿದ್ದಾನೆ ಪ್ರಿಯರೇ. ಅದೇ ರೀತಿ ನಾವು ನೋಡುವುದಾದರೆ ನಮ್ಮ ತಲೆಯನ್ನು ಆತನು ಎತ್ತುವಂತೆ ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ನೋಡ್ರಿ, ಈ ತಲೆ ಎತ್ತುವುದೆಂಬುದಾಗಿ ನೋಡುವಾಗ ಎಷ್ಟೊಂದು ವಿಚಾರಗಳಲ್ಲಿ, ಒಂದು ಕಾರ್ಯಗಳಲ್ಲಿ ನೀವು ಒಂದು ವೇಳೆ ತಲೆ ತಗ್ಗಿಸುವಂಥ ಕಾರ್ಯಗಳು ಒಂದು ವೇಳೆ ನಿಮ್ಮ ಜೀವಿತಗಳಲ್ಲಿ ಆಗಿರುವುದಾದರೆ, ನೀವು ಯಾವ ಒಂದು ಅದರ ವಿಚಾರವಾಗಿ ಭಯಪಡುವ ಅವಶ್ಯಕತೆ ಇಲ್ಲ, ಚಿಂತಿಸುವ ಅವಶ್ಯಕತೆ ಇಲ್ಲ. ಈ ರೀತಿ ಆಯ್ತಲ್ಲ ಎಂಬುದಾಗಿ ಆಲೋಚಿಸಿ ಮನಸ್ಸು ಕುಗ್ಗಿ ಹೋಗುವಂಥ ಪರಿಸ್ಥಿತಿಗಳು ಬೇಡ ಪ್ರೇರೆ. ಯಾಕಂದರೆ ನಿಮಗೆ ದೇವರು ಹೇಳ್ತಿದ್ದಾರೆ, ನಿನ್ನ ತಲೆಯನ್ನು ಎತ್ತುವಂತೆ ನಾನು ಮಾಡುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಈ ಒಂದು ಮಾತು ನೀವು ಸ್ವೀಕಾರ ಮಾಡಿರಿ. ಆದಷ್ಟು ಬೇಗ ನಿಮ್ಮ ಜೀವಿತಗಳು ಗೌರವದಿಂದ ತುಂಬುವಂತೆಯೂ, ನಿಮ್ಮ ತಲೆಗಳು ಎತ್ತಿ ನಿಲ್ಲುವಂತೆಯೂ ಕರ್ತನಾದ ಯೇಸು ಸ್ವಾಮಿ ಮಾಡುವಾತನಾಗಿದ್ದಾನೆ ಪ್ರಿಯರೇ. ಒಂದು ವಾಕ್ಯದಲ್ಲಿ ನಂಬಿಕೆ ಇಡ್ರಿ, ಆತನು ಖಂಡಿತವಾಗಿ ನಿಮ್ಮ ಜೀವಿತಗಳನ್ನು ಆಶೀರ್ವಾದ ಮಾಡುವಾತನಾಗಿದ್ದಾನೆ. ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡಿಕೊಳ್ಳೋಣ. ಸ್ತೋತ್ರ ದೇವರೇ, ಯೇಸಪ್ಪ, ತಂದೆಯಾದ ದೇವರೇ, ಯಾರೆಲ್ಲ ಪ್ರಾರ್ಥನೆಯಲ್ಲಿ ಏಕೀಭವಿಸಿದರೋ ಅವರೊಟ್ಟಿಗೆ ನೀವು ಮಾತನಾಡ್ರಿ ಸ್ವಾಮಿ. ಯಾಕೆಂದರೆ ಸ್ವಾಮಿ, ಯಾವ ವಿಚಾರದಲ್ಲಿ, ಯಾವ ಕಷ್ಟದಲ್ಲಿ, ನೋವಿನಲ್ಲಿ ಅಪ್ಪ, ಯಾವ ಒಂದು ಕರ್ತನೆ ಬಾಧೆಗಳಿಗೆ, ನಿಂದೆಗಳಿಗೆ, ಅವಮಾನಗಳಿಗೆ ಒಳಗಾಗಿ ಅಪ್ಪ, ಯಾವ ಒಂದು ಸ್ಥಳದಲ್ಲಿ ಅಪ್ಪ ದೇವರೇ, ಯಾವ ಜನರ ಮಧ್ಯದಲ್ಲಿ ಅವರ ತಲೆ ತಗ್ಗಿಸಲ್ಪಟ್ಟಿದೆಯೋ, ಅಗೌರವದಿಂದ ತುಂಬಿದರೋ ಆ ಜಾಗದಲ್ಲಿ ಅಪ್ಪ ಪ್ರತಿಯೊಬ್ಬೊಬ್ಬರ ದೇವರೇ ಅಪ್ಪ ಜೀವಿತಗಳು ಎತ್ತಲ್ಪಡಲಿ ದೇವರೇ, ಅವರ ತಲೆಗಳು ಎತ್ತಲ್ಪಡಲಿ ದೇವರೇ ಅಪ್ಪ. ಅವರ ಗೌರವಕ್ಕೆ ಆಧಾರನಾಗಿರುವ ದೇವರು ನೀನು ಸ್ವಾಮಿ. ಅಪ್ಪ ದೇವರೇ, ನೀನು ಗೌರವನ ತಂದುಕೊಟ್ಟು ದೇವರೇ ಅಪ್ಪ, ನೀನು ಸ್ವಾಮಿ ಅವರನ್ನು ಮೇಲ್ಮೆಯಾಗಿ ಆಶೀರ್ವಾದವಾಗಿ ಅಪ್ಪ ನೀವು ನಡೆಸಬೇಕಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ದೇವರೇ. ಯೆಸಯ್ಯ, ನೀವು ಹಾಗೆ ಮಾಡಿರುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವೆ ನಿನ್ನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ಪ್ರೇಸ್ ದಿ ಲಾರ್ಡ್ ಪ್ರಿಯರೇ, ಈ ಒಂದು ವಾಕ್ಯ ಸಂದೇಶವು ಪ್ರತಿಯೊಬ್ಬರಿಗೆ ತಲುಪುವ ಹಾಗೆ ದಯವಿಟ್ಟು ಇದನ್ನು ನೀವು ಶೇರ್ ಮಾಡಿರಿ ಎಂಬುದಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಮುಂದೆ ಕಾಣಿಸುವಂಥ ನಂಬರ್ಗೆ ನೀವು ಕರೆ ಮಾಡುವುದಾದರೆ ನಮ್ಮ ಪ್ರಾರ್ಥನಾ ವೀರರು ನಿಮ್ಮ ಪ್ರಾರ್ಥನೆ ಮನವಿಗಳಿಗಾಗಿ ಪ್ರಾರ್ಥನೆ ಮಾಡಲು ಸಿದ್ಧರಿರುತ್ತಾರೆ. ಥ್ಯಾಂಕ್ ಯು ಆ್ಯಂಡ್ ಪ್ರೇಸ್ ದಿ ಲಾರ್ಡ್.